ವೇತನ ಪರಿಷ್ಕರಣೆ ಮತ್ತು ಬಾಕಿ ವೇತನ ನೀಡುವುದು ಸೇರಿ ಅನೇಕ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಸಾರಿಗೆ ಸಂಸ್ಥೆ ನೌಕರರು ಇಂದು ಬಸ್ಸುಗಳನ್ನು ಬಂದ್ ಮಾಡಿ ಮುಷ್ಕರ ನಡೆಸ್ತಾ ಇದ್ದಾರೆ. ಈ ಬಂದ್ ಬಿಸಿ ಧಾರವಾಡದ ಪ್ರಯಾಣಿಕರಿಗೆ ಅಕ್ಷರಶಃ ತಟ್ಟಿದೆ. ಧಾರವಾಡದ ಹೊಸ ಬಸ್ ನಿಲ್ದಾಣ, ಬಿಆರ್ಟಿಎಸ್ ನಿಲ್ದಾಣ, ಹಳೆ ಬಸ್ ನಿಲ್ದಾಣದಿಂದ ಬಸ್ಗಳು ಹೊರಗೆ ಬಿದ್ದಿಲ್ಲ. ಇದರಿಂದಾಗಿ ಪ್ರಯಾಣಿಕರು ಹಾಗೂ ವಿದ್ಯಾರ್ಥಿಗಳು ಅನಿವಾರ್ಯವಾಗಿ ಖಾಸಗಿ ವಾಹನಗಳು ಮೊರೆ ಹೋಗಿದ್ದಾರೆ. ಧಾರವಾಡದ ಡಿಪೋ ಹಾಗೂ ಹೊಸ ಬಸ್ ನಿಲ್ದಾಣಕ್ಕೆ ಭೇಟಿ ನೀಡಿದ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಎಂಡಿ ಪ್ರಿಯಾಂಕಾ ಅವರು ಪರಿಸ್ಥಿತಿಯನ್ನು ಅವಲೋಕನ ಮಾಡಿದ್ದಾರೆ. ನಂತರ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಅವರು, ನಮ್ಮಲ್ಲಿ 9 ವಿಭಾಗಗಳು ಇದೆ, 6 ಜಿಲ್ಲೆಗಳಲ್ಲಿ ಬಸ್ ಸಂಚಾರ ಮಾಡುತ್ತೆ. ಬೆಳಗ್ಗೆಯಿಂದಲೇ ಬಸ್ ಸಂಚಾರಕ್ಕೆ ಒತ್ತು ನೀಡಲಾಗಿತ್ತು. ನೌಕರಿಗೂ ಕೆಲಸಕ್ಕೆ ಹಾಜರಾಗುವಂತೆ ಮನವಿ ಮಾಡಲಾಗಿತ್ತು. ಬಿಆರ್ಟಿಎಸ್ ಸಿಬ್ಬಂದಿ ಕೂಡ ಕೆಲಸಕ್ಕೆ ಬಂದಿಲ್ಲ. ಕರ್ತವ್ಯಕ್ಕೆ ಹಾಜರಾಗಲೇಬೇಕು ಅಂತ ನಾವು ಸೂಚನೆ ಕೊಟ್ಟಿದ್ವಿ. ಇವತ್ತು ಹೈಕೋರ್ಟ್ನಲ್ಲಿ ನೌಕರ ಬೇಡಿಕೆ ಸಂಬಂಧ ವಿಚಾರಣೆ ಇದೆ. ಈ ರೀತಿ ಪ್ರತಿಭಟನೆ ಮಾಡೋದು ಸರಿಯಲ್ಲ. ನೌಕರರು ಇನ್ನು ಮೇಲಾದರೂ ಕರ್ತವ್ಯಕ್ಕೆ ಬರ್ತಾರೆ ಎಂಬ ವಿಶ್ವಾಸವಿದೆ ಎಂದಿದ್ದಾರೆ. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಗೆ ಸಂಬಂಧಪಟ್ಟು ಸುಮಾರು 9 ವಿಭಾಗಗಳಿದೆ, 6 ಜಿಲ್ಲೆಗಳು ಬರ್ತದೆ. ಇವುಗಳಲ್ಲಿ ಇವತ್ತು ಬೆಳಗ್ಗೆಯಿಂದ ಆಪರೇಷನ್ಸ್ ಡೀಟೇಲ್ಸು ಗಂಟೆಗೆ ಒಂದು ಸಾರಿ ತೊಗೊಳ್ತಾ ಇದ್ದೀವಿ. ನಮಗೆ 6 ಗಂಟೆಗೆಯಿಂದ ಸ್ಟಾರ್ಟ್ ಆಗುತ್ತೆ. 6 ಗಂಟೆಗೆ, 8 ಗಂಟೆಗೆ, ಮತ್ತು ನೈಟ್ ಔಟ್ ಆಗಿರೋದು, ವಾಪಸ್ ಬರೋದು, ಮತ್ತೆ ಹೋಗೋದು, ಆ ಥರ ಬೇರೆ ಬೇರೆ ಬಾರ್ ಟೈಪ್ ಶೆಡ್ಯೂಲ್ಸ್, AB ಶೆಡ್ಯೂಲ್ಸ್, ನೈಟ್ ಔಟ್ ಶೆಡ್ಯೂಲ್ಸ್ ಅಂತ ವಿವಿಧ ಅನುಸೂಚಿಗಳಿದೆ. ಸೊ ಮ್ಯಾಕ್ಸಿಮಮ್ ಆಪರೇಷನ್ಸನ್ನು ಮಾಡೋಕ್ಕೆ ಎಲ್ಲ ಅಧಿಕಾರಿಗಳು, ಸಿಬ್ಬಂದಿಗಳನ್ನು ಕೇಂದ್ರ ಬಸ್ ನಿಲ್ದಾಣಕ್ಕೆ ಮತ್ತು ಘಟಕಗಳಿಗೆ ಎಲ್ಲರಿಗೂ ನಿಯೋಜಿಸಿದ್ದೀವಿ. ಸೊ ಮ್ಯಾಕ್ಸಿಮಮ್ ಅವರನ್ನು ಮನವರಿಕೆ ಮಾಡಿ ಬನ್ನಿ ಅಂತ ಹೇಳಿ ಈಗ ಆಪ್ರೇಷನ್ ಮಾಡಿಸ್ತಾ ಇದ್ದೀವಿ. ಎಕ್ಸಾಕ್ಟ್ ಆಪ್ರೇಷನ್ಸ್ ಎಲ್ಲೆಲ್ಲಿ ಎಷ್ಟೆಷ್ಟಾಗಿದೆ ಇನ್ನೂ 1 ತಾಸು ಆಗುತ್ತೆ, ನಮಗೆ ಗೊತ್ತಾಗುತ್ತೆ. ಯಾಕಂದರೆ 6 o'clock ಸ್ಟಾರ್ಟ್ ಆಗಿದೆ. ಈಗ ಜಸ್ಟ್ ಇಟ್ಸ್ 8:45. ವಿಲ್ ಬಿ ಗಿವಿಂಗ್ ಅಟಿಂಗ್ ಬೈ 9:30 ಅರೌಂಡ್. BRTS ಚಾಲನಾ ಸಿಬ್ಬಂದಿಗಳು ಬಂದಿಲ್ಲ. ನಾವು ಅವ್ರಿಗೂ ತಿಳಿಸ್ತಾ ಇದ್ದೀವಿ ಬರಲೇಬೇಕು ಅಂತ. ಪಾಸ್ ಆಪ್ರೇಟರ್ಸ್ ಬಂದಿದ್ದಾರೆ. ಸೊ ಅವರು ಬಂದರೆ ಅದನ್ನು ಸ್ಟಾರ್ಟ್ ಮಾಡ್ತೀವಿ. ಸಿಟಿ ಡಿಪೋಸ್ 2 ಆಪ್ರೇಷನ್ ಆಗ್ತಾ ಇದೆ, ಸ್ಟಾರ್ಟ್ ಆಯ್ತು. ನಾವು ನಿನ್ನೆನೂ ಅವರಿಗೆಲ್ಲ ತಿಳಿಸಿದ್ದೀವಿ, ಕಾರ್ಮಿಕ ಮುಖಂಡರುಗಳಿಗೆ ಮತ್ತು ಸಂಘಟನೆಗಳಿಗೆ ಮತ್ತು ನಮ್ಮ ಸಿಬ್ಬಂದಿಗಳಿಗೆ ಕೂಡ. ಇವತ್ತು ಹೈಕೋರ್ಟಲ್ಲಿ ಹಿಯರಿಂಗ್ ಇದೆ ಮತ್ತು ಸ್ಟೇ ಕೊಟ್ಟಿದ್ದಾರೆ ಇವತ್ತಿನ ತನಕ. ಸೊ ಯಾವುದೇ ಕಾರಣಕ್ಕೂ ತಾವು ಮುಷ್ಕರದಲ್ಲಿ ಭಾಗವಹಿಸಬೇಡ ಅಂತ ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ. ಆ್ಯಂಡ್ ಅದ್ರ ಜೊತೆಗೆ ಕಾರ್ಮಿಕ ಕಮಿಷನರು ಇದ್ದಾರೆ, ಅವ್ರ ಮುಂದೆನೂ ಕೂಡ ಇನ್ನೂ ಮಾತುಕತೆ ನಡೀತಾ ಇದೆ. ನಿನ್ನೆ CM ಅಧ್ಯಕ್ಷತೆಯಲ್ಲೂ ಮಾತುಕತೆ ಆಗ್ತಾ ಇದೆ. ಸೊ ನೆಗೋಸಿಯೇಷನ್ಸ್ ಇರುವಾಗ ಸ್ಟ್ರೈಕ್ ಹೋಗೋದು ಸರಿ ಇಲ್ಲ, ಮತ್ತು ಯಾರೂ ಭಾಗವಹಿಸಬೇಡ ಅಂತ ನಾವು ನಿನ್ನೆನೂ ತಿಳಿಸಿದ್ದೀವಿ, ಈಗೂ ತಿಳಿಸ್ತಾ ಇದ್ದೀವಿ.